ಹಾಯ್ ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ತುಂಬಾ ವಿಶೇಷತೆಗಳಿಂದ ಕೂಡಿದೆ. ಅಂದ್ರೆ ಕಾಮನ್ ಮ್ಯಾನ್ಗಳು, ಸೆಲೆಬ್ರಿಟಿಗಳು, ಕಂಟೆಂಟ್ ಕ್ರಿಯೇಟರ್ಗಳು ಇಷ್ಟು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾ ಇದ್ದಾರೆ. ಈ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇಷ್ಟೆಲ್ಲ ಹೊಸತನ್ನ ನಮ್ಮ ಮುಂದೆ ತರ್ತಾ ಇದೆ. ಆದ್ರೂ ಕೂಡ ಯಾಕೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಫಸ್ಟ್ ಪ್ರೋಮೋ ಆಗ್ತು, ಅಂದ್ರೆ ಒಂದು ಆಡಿಷನ್ನಿನ ಪ್ರೋಮೋ ಆಗ್ತು, ಲೋಗೋ ಪ್ರೋಮೋ ಆಗ್ತು, ಅದಾದ್ಮೇಲೆ ಯಾಕೆ ಸೈಲೆಂಟ್ ಆಯ್ತು ಅಂತ ಎಲ್ಲರೂ ಕೇಳ್ತಿದ್ರು. ಅದಾದ್ಮೇಲೆ ಏನು ಅಪ್ಡೇಟೇ ಕೊಡ್ತಾ ಇಲ್ವಲ್ಲ ಮೇಡಮ್, ಏನಿರ್ಬೋದು ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಲೇಟ್ ಆಗುತ್ತಾ? ಇದು ಆಡಿಷನ್ ಪ್ರಕ್ರಿಯೆ ಹೇಗ್ ನಡೀತಾ ಇದೆ, ಅಟ್ಲೀಸ್ಟ್ ನಡೀತಾ ಇದೆಯಾ ಹೋಗ್ಲಿ, ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ ನಡೀತಿದ್ಯಾ? ಇದೆಲ್ಲದಕ್ಕೂ ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ತರ, ಒಂದು ಪ್ರಶ್ನೆ ತರ ಕಾಡ್ತಾ ಇದೆ. ಖಂಡಿತವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ ಪ್ರಕ್ರಿಯೆ ಏನಿದೆ, ಬಂದಿರುವ ವಿಡಿಯೋಗಳಿಗೆ ಸ್ಪಂದಿಸುವ ಕೆಲಸವನ್ನ ಬಿಗ್ ಬಾಸ್ ಟೀಮ್ ಮಾಡ್ತಾ ಇದೆ. ಎಲ್ಲಾ ಕಂಟೆಸ್ಟೆಂಟ್ಗಳು ಅಂದ್ರೆ ಯಾರು ಒಂದು ಶಾರ್ಟ್ ಲಿಸ್ಟ್ ಆಗಿದೆ, ಅಂದ್ರೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ನ ಒಂದು ವಿಡಿಯೋಸ್ಗಳ ಒಂದು ಶಾರ್ಟ್ ಲಿಸ್ಟ್ ಏನಾಗಿದೆ, ಅವರ ಆ ಕಂಟೆಸ್ಟೆಂಟ್ ಗೆ ಫೋನ್ ಮಾಡುವ ಕೆಲಸವನ್ನ ನಮ್ಮ ಬಿಗ್ ಬಾಸ್ ಟೀಮ್ ಮಾಡಿದೆ. ಅವ್ರನ್ನ ಕನೆಕ್ಟ್ ಮಾಡುವಂತ ಕೆಲಸ ಕೂಡ ಮಾಡಿದೆ. ಅವ್ರ ಹತ್ರ ವಿಡಿಯೋ ಕಾಲ್ ಅಲ್ಲಿ ಮಾತನಾಡುವಂತ ಕೆಲಸ ಕೂಡ ಮಾಡಿದೆ. ಇನ್ನೇನು ಸದ್ಯದಲ್ಲಿ ಅಗ್ನಿ ಪರೀಕ್ಷೆಯ ಒಂದು ಪ್ರೋಮೋ ಕೂಡ ನಿಮ್ಮ ಮುಂದೆ ಬರುತ್ತೆ. ಇದನ್ನ ಯಾಕೆ ಸ್ವಲ್ಪ ಗ್ಯಾಪ್ ತಗೊಂತ ಇದೆ ನಮ್ಮ ಬಿಗ್ ಬಾಸ್ ಟೀಮು ಅಂತಂದ್ರೆ, ಏನು ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ ನಲ್ಲಿ ಆಯ್ತಾ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳ ಒಂದು ಶಾರ್ಟ್ ಲಿಸ್ಟ್ ಅಲ್ಲಿ ಆಯ್ತಾ ಖಂಡಿತವಾಗ್ಲೂ ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡುವುದಿರುತ್ತೆ. ಮತ್ತೆ ಅವ್ರನ್ನ ಹೇಗೆ ಅಗ್ನಿ ಪರೀಕ್ಷೆ ಶೋಗೆ ಕರೆತರೋದು, ಅವ್ರನ್ನ ಹೇಗೆ ಅದರಲ್ಲಿ ನೀನು ಡಿವೈಡಿಂಗ್ ಮಾಡೋದು, ಇದೆಲ್ಲ ಕೂಡ ನಿಮ್ಗೆ ಗೊತ್ತಿದೆಯಾ ಇಲ್ವಾ? ತೆರೆಯ ಹಿಂದಿನ ಕೆಲಸಗಳು ತುಂಬಾನೇ ಬರದಿಂದ ಸಾಕ್ತಾ ಇದೆ. ತುಂಬಾ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸ್ ಟೀಮ್ ಕಾಲ್ ಮಾಡಿದೆ, ಮಾತಾಡಿದೆ, ಅದರಲ್ಲಿ ವಿಡಿಯೋ ಕಾಲ್ ಅಲ್ಲೂ ಮಾತನಾಡಿದೆ, ಅವರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಂಡಿದೆ. ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ ಬಿಗ್ ಬಾಸ್ ಟೀಮ್ ಆಯ್ತಾ ಎಷ್ಟು ವಿಡಿಯೋಗಳನ್ನ ಸೆಲೆಕ್ಟ್ ಮಾಡಿದೆ, ಅದರಲ್ಲಿ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾ ಮಾಡ್ತಾ ಬಂದಿದೆ. ಈಗ ಹತ್ತತ್ರ ಒಂದು 20 ರಿಂದ 25 ಕಂಟೆಸ್ಟೆಂಟ್ಗಳನ್ನ ಅಗ್ನಿ ಪರೀಕ್ಷೆ ಶೋಗೆ ಕರೆತರಕ್ಕೆ ಅವ್ರನ್ನ ಸಿದ್ಧಪಡಿಸ್ತಾ ಇದೆ. ಅವರ ಎಲ್ಲಾ ಡೀಟೇಲ್ಸ್ಗಳು ಅದರೊಟ್ಟಿಗೆ ಅವರ ಹೆಲ್ತ್ ಕಂಡೀಷನ್, ಮತ್ತೆ ಅವರ ಬ್ಯಾಕ್ ಗ್ರೌಂಡ್, ಮತ್ತೆ ಅವರ ಒಂದು ಕೌನ್ಸಲಿಂಗ್ ಏನು ಅದನ್ನ ನಡೆಸ್ತಾ ಇದೆ ಬಿಗ್ ಬಾಸ್ ಟೀಮು. ವೆರಿ ಸೂನು ಅದೆಲ್ಲವೂ ಆದ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯ ಶೋಯಿನ ಜಡ್ಜಸ್ ಯಾರು, ಯಾವ ಟೈಮಿಗೆ ಬರುತ್ತೆ, ಪ್ರೊಸೀಜರ್ ಏನು ಎಲ್ಲವನ್ನು ನಿಮ್ ಮುಂದೆ ತರುತ್ತೆ. ಪ್ರೋಮೋ ವೆರಿ ಸೂನು ಈ ಒಂದು ಸಟರ್ಡೆ, ಅಂದ್ರೆ ಈ ಸಟರ್ಡೆ ಏನಿದೆ ಅಲ್ವಾ, ಈ ಈ ಈ ಇವತ್ತೇ ಸಟರ್ಡೆ ಅಲ್ವಾ, ಇವತ್ತು ಸಟರ್ಡೆ ಇದೆಯಲ್ಲ, ಇವತ್ತು ಸಂಜೆ ಇಲ್ಲ ಅಂತಂದ್ರೆ ಇವತ್ತು ಬರೋದು ಡೌಟು, ಸಟರ್ಡೆ ಅಲ್ವಾ ಇವತ್ತು ಬರೋದು ಸ್ವಲ್ಪ ಡೌಟು ನಂಗೆ. ಸಂಡೇ ಈವ್ನಿಂಗ್ ಅಷ್ಟೊತ್ತಿಗೆ ಬರ್ಬೋದು ಅನ್ನಿಸ್ತಾ ಇದೆ. ಅಂದ್ರೆ ಸಂಡೇ ಈವ್ನಿಂಗ್ ಅಷ್ಟೊತ್ತಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ಅಪ್ಡೇಟ್ ಪ್ರೋಮೋ ಬರ್ಬೋದು ಅನಿಸ್ತಾ ಇದೆ. ಗೊತ್ತಿಲ್ಲ ನನಗೆ, ವೆರಿ ಸೂನ್ ಅಂತೂ ಬರುತ್ತೆ. ಯಾಕೆಂದ್ರೆ ಯಾವಾಗ್ಲೂ ವೀಕೆಂಡ್ ಅಲ್ಲಿ ಪ್ರೋಮೋಗಳನ್ನ ಹಾಕುತ್ತೆ ಬಿಗ್ ಬಾಸ್ ಟೀಮು. ಹಾಗಾಗಿ ಹಾಕಿದ್ರೆ ಸಂಡೇ, ಇವತ್ತಾಗಲೇ ಸಟರ್ಡೆ ಆಗಿದೆ ಆಯ್ತಾ, ಹಾಕಿದ್ರೆ ನಾನು ಈ ವಿಡಿಯೋ ಮಾಡ್ತಿರೋದೇ ಸಟರ್ಡೆ, ಹಾಗಾಗಿ ನಾನು ಈ ವಿಡಿಯೋನ ಮೋಸ್ಟ್ಲಿ ನಾಳೆ ಅಪ್ಲೋಡ್ ಮಾಡ್ಬೋದು, ಸಂಡೇ ಅಪ್ಲೋಡ್ ಮಾಡ್ಬೋದು ನಾನು. ಹಾಗಾಗಿ ಖಂಡಿತವಾಗ್ಲೂ ಸಂಡೇ ಹಾಕ್ಬೋದು ಪ್ರೋಮೋನ. ಅದ್ರೊಟ್ಟಿಗೆ ಆಯ್ತಾ ತುಂಬಾ ಜನ ನನ್ನನ್ನ ಕೇಳ್ತಾ ಇರೋದು ಏನ್ ಗೊತ್ತಾ, ಮೇಡಮ್ ನಮ್ಗ್ ಫೋನ್ ಬಂದಿಲ್ಲ, ನಾವು ಸೆಲೆಕ್ಟ್ ಆಗಿಲ್ವಾ, ನಮ್ಗ್ ಫೋನ್ ಬಂದಿಲ್ಲ, ನಮಗ್ ಸೆಲೆಕ್ಟ್ ಆಗಿಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದಾರೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮು. ಫೋನ್ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ದೇವ್ರು ನಿಮಗೆ ಇನ್ನೊಂದು ಅಪರ್ಚುನಿಟಿನ ಕೊಟ್ಟೆ. ನೆಕ್ಸ್ಟ್ ಸೀಸನ್ ಅಲ್ಲಿ ನೀವು ಟ್ರೈ ಮಾಡಿ. ಯಾರಿಗೆ ಫೋನ್ ಬಂದಿದೆ ಅದ್ರಲ್ಲೂ ಕೂಡ ಶಾರ್ಟ್ ಲಿಸ್ಟ್ ಆದ ನಂತರ ಅವರು ಕೂಡ ರಿಜೆಕ್ಟ್ ಆಗ್ತಾರೆ. ಅಲ್ಲಿ ಏನು ಒಂದು 20 ರಿಂದ 30 ಕಂಟೆಸ್ಟೆಂಟ್ಗಳು ಮಾತ್ರ ಅಗ್ನಿ ಪರೀಕ್ಷೆ ಶೋಗೆ ಎಂಟ್ರಿ ಪಡಿತಾರೆ. ನೀವು ಉಳಿದವರೆಲ್ಲ ಅವ್ರು ರಿಜೆಕ್ಟ್ ಏನೆ, ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮು. ಈಗ ಈ ಪ್ರೋಮೋ ಬಂದ ನಂತರ ಅಗ್ನಿ ಪರೀಕ್ಷೆಯ ಶೋನ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಅಲ್ಲಿ ಬಂದವರಲ್ಲೂ ಕೂಡ ಆಯ್ತಾ ಜಡ್ಜ್ಗಳು ಮತ್ತು ವೋಟಿಂಗ್ ಲಿಸ್ಟ್ ಎಲ್ಲ ಇರುತ್ತೆ. ಅದ್ರಲ್ಲಿ ಯಾರು ಆಯ್ಕೆ ಆಗ್ತಾರೆ ಅವರು ಬಿಗ್ ಬಾಸ್ ಟೀಮ್ ಒಳಗಡೆ ಹೋಗ್ತಾರೆ. ಖಂಡಿತವಾಗ್ಲು ಯಾರ್ಯಾರೆಲ್ಲ ರಿಜೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ಸಾರಿ ಅಂತೀನಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಿಮ್ಗೊಂದು ಅವಕಾಶ ಸಿಗುತ್ತೆ. ಯಾಕೆಂದ್ರೆ ಲಕ್ಷಾಂತರ ವಿಡಿಯೋಗಳಲ್ಲಿ ಬೆರಳೆಣಿಕೆಯಷ್ಟು ವಿಡಿಯೋಗಳನ್ನ
ಸೆಲೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬಾನೇ ಕಷ್ಟದ ಕೆಲಸ. ಬಿಗ್ ಬಾಸ್ ಟೀಮ್ ನಿಜವಾಗ್ಲೂ ಹ್ಯಾಟ್ಸಪ್ ಹೇಳ್ತೀನಿ. ನೀವು ಅದ್ ಹೆಂಗ್ ಸೆಲೆಕ್ಟ್ ಮಾಡಿದ್ರು, ಅದ್ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು, ಅದು ನಿಮಗೆ ಬಿಟ್ಟಿದ್ದು. ಯಾಕೆಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ರಿಜೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬಾನೇ ಪೈನ್ಫುಲ್ ಆಗಿರುತ್ತೆ. ಒಬ್ರನ್ನ ರಿಜೆಕ್ಟ್ ಮಾಡಿ ನೀನ್ ಅರ್ಹನಲ್ಲ ಅಂತ ಹೇಳೋದಿದೆಯಲ್ಲ ಅದು ತುಂಬಾನೇ ಪೈನ್ಫುಲ್ ಆಗಿರುತ್ತೆ. ಬಟ್ ಬಿಗ್ ಬಾಸ್ ಟೀಮ್ ಹೇಗ್ ಮಾಡಿದ್ಯೋ ಗೊತ್ತಿಲ್ಲ, ಅವ್ರ ಪ್ರೊಸೀಜರ್ ಹೆಂಗಿತ್ತು, ಅವ್ರು ಯಾವ ರೀತಿ ಯಾವೊಂದು ವಿಷಯನ ಮೈಂಡ್ ಅಲ್ಲಿ ಇಟ್ಕೊಂಡು ಆ ವಿಡಿಯೋ ಮಾಡಿ ಕಳಿಸಿರುವ ಕಂಟೆಸ್ಟೆಂಟ್ ಅನ್ನ ಅವ್ರು ಸೆಲೆಕ್ಟ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದೆಲ್ಲವನ್ನು ನೋಡಿದಾಗ ನನಗೆ ಅನ್ಸೋದೇನ್ ಗೊತ್ತಾ, ಕಟ್ಟ ಕಡೆಯ ಕಾಡುವ ಪ್ರಶ್ನೆ ಏನು ಗೊತ್ತಾ, ಇಲ್ಲಿ ಲಕ್ಕು ಕೂಡ ಒಬ್ಬೊಬ್ಬರಿಗೆ ಆಯ್ತಾ ವರ್ಕ್ ಆಗುತ್ತೆ. ಯಾರಿಗೆ ಲಕ್ ಇದೆ ಅವ್ರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾರೆ. ಲಕ್ ಇಲ್ದವ್ರು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನೀವು ಬರ್ತೀರಾ. ಅದಕ್ಕೆ ನೀವು ಮಾಡ್ಬೇಕಾಗಿರೋದೇನು ಗೊತ್ತಾ, ನೀವು ಏನಾದ್ರೂ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೋ 14ಗೋ 15ಗೋ 16ಗೋ ಹೋಗ್ಬೇಕು ಅಂದ್ಕೊಂಡಿದ್ರಿ ಅಂತಂದ್ರೆ ಬಿಗ್ ಬಾಸ್ ನ ತಪ್ಪದೆ ನೋಡಿ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಿಮ್ದೇ ಒಂದು ಅಕೌಂಟ್ ನ ಓಪನ್ ಮಾಡಿ ಯೂಟ್ಯೂಬ್ ನ ಆಯ್ತಾ ನೀವ್ ಯಾಕೆ ಹೋಗ್ಬೇಕು, ನೀವ್ ಏನಕ್ಕೆ ಹೋಗ್ಬೇಕು, ನಿಮ್ ಸ್ಕಿಲ್ಸ್ ಏನು ಅದನ್ನ ಡೆವಲಪ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಅದು ಒಂದಿನ ಕ್ಲಿಕ್ ಆಗುತ್ತೆ ಅಂತೀನಿ. ಆಮೇಲೆ ತುಂಬಾ ಜನ ನನಗ್ ಕೇಳ್ತಾರೆ, ಮೇಡಮ್ ನೀವ್ ಯಾಕೆ ಅಪ್ಲೈ ಮಾಡಿಲ್ಲ, ನೀವ್ ಹೋಗಲ್ವಾ ಅಂತೇಳಿ. ಖಂಡಿತವಾಗ್ಲೂ ನನಗೂ ಹೋಗೋ ಆಸೆ ಇದೆ 100%. ಅಯ್ಯೋ ಬಿಗ್ ಬಾಸ್ ಒಂದು ಅಪರ್ಚುನಿಟಿ ಸಿಗುತ್ತೆ ಅಂತಂದ್ರೆ ಯಾರು ಹೋಗಲ್ಲ ಹೇಳಿ. ಬಟ್ ನನಗಿರುವ ಒಂದು ಕನಸು ಏನು ಗೊತ್ತಾ, ನಾನಾಗೇನೆ ಆಯ್ತಾ ಬಿಗ್ ಬಾಸ್ ಟೀಮಿಗೆ ಇಷ್ಟ ಆಗಬೇಕು, ನೇರವಾಗಿ ಇಷ್ಟ ಆಗ್ಬೇಕು. ಇಲ್ಲಪ್ಪ ಇವರಲ್ಲಿ ಏನೋ ಇದೆ, ಸಮಥಿಂಗ್ ಏನೋ ಇದೆ, ಇವರನ್ನು ಬಿಗ್ ಬಾಸ್ ಕಳ್ಸಿದ್ರೆ ನಿಜವಾಗ್ಲೂ ಪೈಸಾ ಉಸುಲ್ ಅಂತ ಹೇಳಿ ಬಿಗ್ ಬಾಸ್ ಟೀಮಿಗೆ ಅನ್ನಿಸ್ಬೇಕು. ಅಲ್ಲಿ ತನಕ ನಾನು ವೆಯ್ಟ್ ಮಾಡ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಬಿಗ್ ಬಾಸ್ ಕಾಮನ್ ಮ್ಯಾನ್ ನ ಒಂದು ಆಡಿಷನ್ ಅಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ, ಸಾರಿ. ಸೆಲೆಕ್ಟ್ ಆದವರಿಗೆ ಆಲ್ ದ ಬೆಸ್ಟ್. ವೆರಿ ಸೂನ್ ನೆಕ್ಸ್ಟ್ ಅಪ್ಡೇಟ್ ನಿಮ್ ಮುಂದೆ ಬರುತ್ತೆ. ನಾನು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.